ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಮಂತ್. ಕನ್ನಡದ ಸ್ಮಾರ್ಟ್ ಟ್ರೇಡರ್ಸ್ಗೆ ಸ್ಮಾರ್ಟ್ ಗುರುಗೆ ಸ್ವಾಗತ. ಇವಾಗ ನಿಫ್ಟಿ 50 ನೆಕ್ಸ್ಟ್ ವೀಕ್ ಅನಾಲಿಸಿಸ್ ಅಂದರೆ ಈ ವೀಕ್ ಏನಾಗಿದೆ ಅಂತಂದರೆ 2 ದಿನ ಸೆಪ್ಟೆಂಬರ್ ಲಾಸ್ಟ್ 2 ಡೇಸ್ ಬಂದಿದೆ. ಅದಾದಮೇಲೆ ಮಿಕ್ಕಿದ್ದ 3 ದಿನ ಅಕ್ಟೋಬರ್ ಬಂದಿದೆ. ಅದರಲ್ಲಿ ಮತ್ತೆ ಥರ್ಸ್ಡೇ ಒಂದು ಅಕ್ಟೋಬರ್ 2 ಮಾರ್ಕೆಟ್ ಹಾಲಿಡೇ ಇದೆ. ಆಮೇಲೆ ನಿಫ್ಟಿ ಲಾಸ್ಟ್ ವೀಕ್ ಎಕ್ಸ್ಪೈರಿ ಅಂದರೆ ಈ ಮಂತ್ಲಿ ಎಕ್ಸ್ಪೈರಿ ಮತ್ತು ವೀಕ್ಲಿ ಎಕ್ಸ್ಪೈರಿ ಎರಡೂ ಸೆಪ್ಟೆಂಬರ್ 30 ಟ್ಯೂಸ್ಡೇ ಬಂದಿದೆ. ಸೊ ಈ ವೀಕು ತುಂಬ ಹುಷಾರಾಗಿ ಇಂಟ್ರಾಡೇ ಮಾಡೋರು, ಅದರಲ್ಲೂ ಆಪ್ಷನ್ ಬೈಯರ್ಸು ತುಂಬ ಹುಷಾರಾಗಿ ಇಂಟ್ರಾಡೇ ಮಾಡಬೇಕಾಗತ್ತೆ. ವೀಕ್ಲಿ ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿ ಎರಡೂ ಈ ವಾರ ಇರೋದ್ರಿಂದ ಸಿಕ್ಕಾಪಟ್ಟೆ ವೋಲೆಟೈಲ್ ಇರುತ್ತೆ ಮಾರ್ಕೆಟ್. ಫಸ್ಟು ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋಣ. ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡಿ ಏನು ಹೇಳ್ತಿದೆ ಮಾರ್ಕೆಟು. ಏನು ಕ್ಯಾಂಡಲ್ ಸ್ಟಿಕ್ ಆಗಿದೆ ನೋಡಿ, ಈ 2 ಕ್ಯಾಂಡಲ್ ಸ್ಟಿಕ್ಕು ಸೇರಿದ್ರೆ ಲಾಸ್ಟ್ 2 ಗ್ರೀನು ಮತ್ತು ರೆಡ್ಡು ಏನು ಕ್ಯಾಂಡಲ್ ಸ್ಟಿಕ್ಕು ಅಂತ ಗಮನಿಸಿ. ಅದಾದಮೇಲೆ ಇವಾಗ ಸದ್ಯಕ್ಕೆ ಮೈನ್ ಸಪೋರ್ಟ್ಗಳು ಬಂದು ವೀಕ್ಲಿನಲ್ಲಿ 24,400 ಮತ್ತು ಇಲ್ಲಿ 330 ಇದೆರಡು ಕೂಡ ಮೇನ್ ಸಪೋರ್ಟ್ ಆಗಿದೆ. ನಾವು ಅನ್ಕೊಂಡಿದ್ದ ಪ್ರಕಾರ ಇಲ್ಲಿ ಏನಾಗಬೇಕಾಗಿತ್ತು ಅನ್ಕೊಂಡಿದ್ವಿ, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗ್ತಾ ಇದೆ ಅಂತ ಲಾಸ್ಟ್ ವೀಕ್ ತನಕ ಅನಿಸಿತ್ತು. ಇವಾಗ ಅದು ಆಗಲಿಲ್ಲ, ಫೇಲ್ ಆಗ್ತದೆ. ಇಲ್ಲಿ ಮೇಲಕ್ಕೆ ಇಲ್ಲಿ ತನಕ ಹೋಗಬೇಕಾಗಿತ್ತು. ಈ ಲೆವೆಲ್ನ ಬ್ರೇಕ್ಔಟ್ ಮಾಡ್ಕೊಂಡು ಮೇಲಕ್ಕೆ ಹೋಗಿದ್ರೆ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಫುಲ್ಲು ಮುಗಿತಾ ಇತ್ತು. ಆದರೆ ಇಲ್ಲೇನಾಗಿದೆ, ಫೇಲ್ ಆಗಿ ಕೆಳಗಡೆ ಬೀಳ್ತಾ ಇದೆ. ಇವಾಗ ವೀಕ್ಲಿನಲ್ಲಂತೂ ನಮಗೆ ಬೇರಿಶ್ ಟರ್ನ್ ತೊಗೊಂಡಿರೋ ಥರ ಮಾರ್ಕೆಟು ಕಾಣ್ತಾ ಇದೆ ನೋಡಿ. ಇಲ್ಲಿ ತನಕ ಇಷ್ಟು ದಿನ ತನಕ ಇಲ್ಲಿ ಬುಲ್ಲಿಶ್ ತನಕ ತೋರಿಸ್ತಿತ್ತು ಲಾಸ್ಟ್ 3 ವೀಕ್ಸಿಂದ 2 ವೀಕ್ಸಿಂದ. ಈಗ ಸಡನ್ನಾಗಿ ಬೇರಿಶ್ ಕಡೆ ತೊಗೊಂಡಿದೆ. ಏನಕ್ಕೆ ಅಂತಂದರೆ ತಾರೀಫ್ ಮತ್ತೆ ತಾರೀಫ್, ಟ್ರಂಪ್ ತಾರೀಫ್ನ ಮತ್ತೆ ಹಾಕ್ತಾ ಇರೋದ್ರಿಂದ, ಬೇರೆ ಬೇರೆ ಸೆಕ್ಟರ್ಗಳ ಮೇಲೆ ಹಾಕ್ತಾ ಇರೋದ್ರಿಂದ ಈ ಪ್ರಾಬ್ಲಮ್ಗಳು ಆಗ್ತಾಯಿದೆ. ಇವಾಗ ಲೇಟೆಸ್ಟಾಗಿ ಫ್ರೈಡೇ 26 ಸೆಪ್ಟೆಂಬರು ಫಾರ್ಮಾ ಮತ್ತು ಅದರ್ ಸೆಕ್ಟರ್ಸ್ ಇನ್ನೊಂದು 2-3 ಸೆಕ್ಟರ್ಗಳ ಮೇಲೆ ಮತ್ತೆ ತಾರೀಫ್ನ ಜಾಸ್ತಿ ಮಾಡಿದ್ದಾರೆ. ಅದಕ್ಕೋಸ್ಕರ ಫಾರ್ಮಾ ಸೆಕ್ಟರು ಸಿಕ್ಕಾಪಟ್ಟೆ ಏಟ್ ತಿಂತು ಫ್ರೈಡೇ. ಅದೇ ಥರನೇ ಬೇರೆ ಸೆಕ್ಟರ್ಗಳ ಮೇಲೆ ಕೂಡ ಪರಿಣಾಮ ಬಿದ್ದಿರೋದ್ರಿಂದ ಮಾರ್ಕೆಟು ಸಡನ್ನಾಗಿ ನೆಗೆಟಿವ್ ಸೈಡ್ ಅಂದರೆ ಬೇರೆ ಸೈಡು ಟರ್ನ್ ಆಗಿದೆ. ಆದರೆ ಇಲ್ಲಿ ಏನು ಬರಬೇಕಾಗಿತ್ತು, ಇಲ್ಲಿಂದ ಈ ಕರೆಕ್ಷನ್ನು, ಈ ಕೆಳಗಡೆ ಇಲ್ಲಿಂದ ಮೇಲಕ್ಕೆ ಹೋಗಿತ್ತು, ಕೆಳಗಡೆ ಬಿತ್ತು, ಈ ಕೆಳಗಡೆ ಬಿದ್ದು ಕರೆಕ್ಷನ್ ಅಂತೂ ಆಗಿತ್ತು. ಇವಾಗ ಈ ಮೇಲಕ್ಕೆ ಹೋಗಿದ್ದನ್ನು ಇಷ್ಟನ್ನು ಮಾತ್ರ ಕರೆಕ್ಷನ್ ತೊಗೊಂಡು ಮತ್ತೆ ಮೇಲಕ್ಕೆ ಹೋಗುತ್ತಾ ಅಥವಾ ಇಲ್ಲಿಂದನೂ ಕೆಳಗಡೆ ಬೀಳತ್ತಾ ನೋಡಬೇಕು. ವೀಕ್ಲಿ ಪ್ರಕಾರ ನಮಗೆ ಇಲ್ಲಿ ಮೇನ್ ಸಪೋರ್ಟ್ ಇದೆ. ಎಷ್ಟು? 23,350, 300, 400. ಇದು 3 ಕೂಡ ಮೇನ್ ಸಪೋರ್ಟ್ ಆಗಿರುತ್ತೆ. ಇನ್ನು ಇಲ್ಲಿಂದನೂ ಕೆಳಗಡೆ ಬಿತ್ತು ಅಂತಂದರೆ ನಮಗೆ ಮತ್ತೆ 23,300 ತನಕ, 300 to 350 ತನಕ ಬೀಳೋ ಚಾನ್ಸಸ್ಸು ಮಾರ್ಕೆಟು ಮತ್ತೆ ಇವಾಗ ಕಾಣಿಸ್ತಾ ಇದೆ. ಇಲ್ಲಿಂದ ನೋಡೋಕೆ ಹೋದರೆ ಮಾರ್ಕೆಟ್ ಏಪ್ರಿಲ್ 7 ಇಲ್ಲೇನು ಹೊಡಿತ್ತು, ಅದು ಕರೆಕ್ಷನ್ ತೊಳ್ತು, ಮತ್ತೆ ಹೊಡ್ತು, ಮತ್ತೆ ಕರೆಕ್ಷನ್ ತೊಗೊಂಡಿದೆ. ಸದ್ಯದ ಮಟ್ಟಿಗೆ ಓವರಾಲ್ ವೀಕ್ಲಿ ನೋಡೋಕ್ಕೋದ್ರೆ ಇನ್ನೂ ಬೈ ಆ್ಯಂಡ್ ಡಿಪ್ ಅಂತಲೇ ಕಾಣಿಸ್ತಾ ಇದೆ. ಆದರೆ ಯಾವಾಗ ಬೇಕಾದ್ರೂ ಮಾರ್ಕೆಟು ರಿವರ್ಸಲ್ ತೊಗೋಬೋದು. ಪ್ಯಾನಿಕ್ ಆಗಬೇಕಾದ್ರೆ ನೋಡಿ ಹೇಗೆ ಬೀಳುತ್ತೆ ಮಾರ್ಕೆಟ್. ಮೇಲೆ ಬೇಕಾದ್ರೆ ನಿಧಾನಕ್ಕೆ ಹೋಗುತ್ತೆ, ಬೀಳಬೇಕಾದ್ರೆ ಬೇಗ ಬಿದ್ದೋಗ್ಬಿಡುತ್ತೆ. ತುಂಬ ಹುಷಾರಾಗಿರ್ಬೇಕಾಗತ್ತೆ ನಾವು ಅದಕ್ಕೆ. ಇವಾಗ ನೆಕ್ಸ್ಟು ಡೈಲಿ ಟೈಮ್ ಫ್ರೇಮ್ ಬರೋಣ. ಡೈಲಿ ಟೈಮ್ ಫ್ರೇಮಲ್ಲಿ ಮೇಯ್ನಾಗಿ ಗಮನಿಸಬೇಕಾಗಿರೋದು ಏನು ಅಂತಂದರೆ, ಸತತವಾಗಿ 7 ದಿನ ಲಾಸ್ಟ್ 7 ಟ್ರೇಡಿಂಗ್ ಡೇಸ್ ಕೂಡ ನಿಮಗೆ 1 2 3 4 5 6 7 ಅಷ್ಟು ಕ್ಯಾಂಡಲ್ಸು, ಅಷ್ಟು ದಿನದ 7 ದಿನದ ಕ್ಯಾಂಡಲ್ಸ್ ಕೂಡ ನಿಮಗೆ ಬೇರಿಶ್ ಕ್ಯಾಂಡಲ್ ಬಂದಿದೆ. ಥರ ಕಂಟಿನ್ಯೂಸ್ ಆಗಿ ಬೇರಿಶ್ ಕ್ಯಾಂಡಲ್ ಬಂದಾಗ ಒಂದು ಗ್ರೀನ್ ಕ್ಯಾಂಡಲ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಸೊ ಮಂಡೇನಾರ ಗ್ರೀನ್ ಕ್ಯಾಂಡಲ್ ಬಂತು ಅಂತಂದರೆ ಇಲ್ಲಿಂದನೇ ರಿವರ್ಸಲ್ ತೊಗೊಂಡು ಹೋಗಿ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗುವಂಥ ಚಾನ್ಸಸ್ ಕೂಡ ನಾವು ನೋಡ್ಬೋದು. ನಾನು ಮೊದಲೇ ನಿಮ್ಗೆ ಹೇಳ್ದಂಗೆ ಯಾವಾಗಲೂ ನಾವು ಮಾರ್ಕೆಟ್ ಮೇಲಕ್ಕೆ ಹೋಗಲಿ ಕೆಳಕ್ಕೆ ಹೋಗಲಿ ಸೈಡ್ ವೇಸ್ ಆಗಲಿ ಮೂರಕ್ಕೂ ನಾವು ಪ್ರಿಪೇರ್ ಆಗಿರಬೇಕು ಯಾವಾಗಲೂ. ಮಾರ್ಕೆಟ್ ನಮಗೆ ಏನು ಹೇಳುತ್ತೆ ಅಥವಾ ಚಾರ್ಟ್ ನಮಗೆ ಏನು ಹೇಳುತ್ತೆ ಅದ್ರ ಪ್ರಕಾರ ನಾವು ಟ್ರೇಡ್ನ ತೊಗೋಬೇಕಾಗತ್ತೆ ಅಥವಾ ನಮ್ಮ ಪೊಸಿಷನ್ಗಳನ್ನ ತೊಗೋಬೇಕಾಗತ್ತೆ. ಈ ಚಾರ್ಟ್ ನಿಮಗೆ ಆ್ಯಕ್ಚುಲಿ ಏನು ಹೇಳುತ್ತೆ ಅಂತಂದರೆ, ದೊಡ್ಡ ಬಿಗ್ ಪ್ಲೇಯರ್ಸ್ಗಳದ್ದು ಫುಟ್ ಪ್ರಿಂಟ್ಸ್ ಕಾಣುತ್ತೆ ನಿಮಗೆ ಅದರಲ್ಲಿ. ಅವರ ಎಮೋಷನ್ಸ್ ಹೇಗೆ ವರ್ಕ್ ಆಗ್ತದೆ. ದೊಡ್ಡ ರೆಡ್ ಕ್ಯಾಂಡಲ್ ಬಂತು ಅಂದರೆ ಅವರು ಬೇರಿಶ್ ಇದ್ದಾರೆ ಅಂತ, ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂತು ಅಂದರೆ ಅವರು ಬುಲ್ಲಿಶ್ ಇದ್ದಾರೆ ಅಂತ. ಸೊ ದೊಡ್ಡ ಪ್ಲೇಯರ್ಸ್ಗಳು ಯಾರಿದ್ದಾರೆ, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ಗಳಾಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಆಗಿರ್ಬೋದು, ಅವ್ರುಗಳ್ನ ನಾವು ಬಿಗ್ ಪ್ಲೇಯರ್ಸ್ ಅಂತ ಹೇಳ್ತೀವಿ ಅಥವಾ ಸ್ಮಾರ್ಟ್ ಪ್ಲೇಯರ್ಸ್ ಅಂತ ಹೇಳ್ತೀವಿ. ಸೊ ಬಿಗ್ ಪ್ಲೇಯರ್ಸ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಎಮೋಷನ್ಸ್ ಯಾವ ಥರ ವರ್ಕ್ ಆಗ್ತಿದೆ ಅನ್ನೋದನ್ನು ನಮಗೆ ಚಾರ್ಟ್ ತೋರಿಸುತ್ತೆ. ಅವರ ಫುಟ್ ಪ್ರಿಂಟ್ಸ್ಗಳನ್ನ ಹಿಂಬಾಲಿಸ್ಕೊಂಡು ಹೋದರೆ ಮಾತ್ರ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಲಾಭ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ನಾವು ತುಂಬ ಹುಷಾರಾಗಿರ್ಬೇಕು ಯಾವಾಗಲೂ. ನೋಡಿ ಇಲ್ಲೂ ಅಷ್ಟೇ ಡಬ್ಲ್ಯೂ ಪ್ಯಾಟ್ರನ್ ಇಲ್ಲಿಂದ ನೀಟಾಗಿ ಇಲ್ಲಿ ತನಕ ಬಂತು ಬ್ರೇಕ್ಔಟು ಮಾಡ್ತು ನೆಕ್ನ. ಇನ್ನೇನು ಇಲ್ಲಿ ತನಕ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಈ 2 ಲೆವೆಲ್ ತನಕ ಇಲ್ಲಿಂದನೇ ಫಾಲ್ ತೊಗೊಂಡ್ಬಿಡ್ತು ಒಂದೇ ಸರಿ. ತುಂಬ ಹುಷಾರಾಗಿರ್ಬೇಕು. ಈ ವೀಕ್ ಅಂದ್ಕೂ ಸಿಕ್ಕಾಪಟ್ಟೆ ವೋಲಟೈಲ್ ಇರುತ್ತೆ ಮಾರ್ಕೆಟು. ಒಂದು ಜೋರಾಗಿ ಬೀಳ್ಬೋದು, ಇಲ್ವಾ ಈ ಲೆವೆಲ್ಗಳಲ್ಲೇ ಮತ್ತೆ ಸೈಡ್ ವೇಸ್ ಆಗ್ಬಿಡ್ಬೋದು. ಲಾಸ್ಟ್ ಟೈಮ್ ಮೇಲಕ್ಕೆ ಹೋಗ್ಬೇಕಾದ್ರೆ ಹೇಳಿದ್ನಲ್ಲ ನೋಡಿ, ಇದು ಸೈಡ್ ವೇಸ್ ಲೆವೆಲ್, ಇದಿಷ್ಟು ಸೈಡ್ ವೇಸ್ ಝೋನ್ ಅಥವಾ ರೇಂಜ್ ಬಾಂಡ್ ಝೋನ್. ಮಾರ್ಕೆಟು ಬ್ರೇಕ್ಔಟ್ ಆಗಿತ್ತು, ಮತ್ತೆ ರೇಂಜ್ ಬಾಂಡ್ ಝೋನ್ಗೆ ಬಂತು, ಮತ್ತೆ ಈ ರೇಂಜ್ ಬಾಂಡ್ ಝೋನ್ನ ಸಪೋರ್ಟ್ ತೊಗೊಂಡು ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಇದೆ. ರೇಂಜ್ ಬಾಂಡ್ ಝೋನ್ನ ಬ್ರೇಕ್ಔಟ್ ಆಯಿತು ಅಂದರೆ ಮಾತ್ರ
23,300 350 ತನಕ ಬರುತ್ತೆ. ಸೊ ಇದಿಷ್ಟು ನಿಫ್ಟಿ ಅನಾಲಿಸಿಸ್. ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಏನಾಗಿದೆ, ಇದು ಅಷ್ಟೇ ಇನ್ನೇನು ಆಲ್ ಟೈಮ್ ಹೈ ಥರ ಬಂದ್ಬಿಟ್ಟಿತ್ತು. ಆಲ್ಮೋಸ್ಟ್ ಜಸ್ಟ್ ಒಂದು 250 ಪಾಯಿಂಟ್ಸ್ ದೂರ ಇತ್ತು ಅಷ್ಟೇ ಆಲ್ ಟೈಮ್ ಹೈಗೂ ಈ ರೀಸೆಂಟಾಗಿ ಬಂದಿದ್ದಂಥ ಪ್ರೈಸ್ಗೂ. ಒಂದೇ ಸರಿ ಬಿದ್ದೈತೆ ಅದನ್ನು. ಫ್ರೈಡೇ ಅನ್ಕೋ ಸಿಕ್ಕಾಪಟ್ಟೆ ದೊಡ್ಡ ಏಟ್ ತಿಂದಿದೆ ಮಿಡ್ ಕ್ಯಾಪ್ ನಿಫ್ಟಿ. ಇದು ಅಷ್ಟೇ ಸದ್ಯದ ಇವಾಗ ಮತ್ತೆ ಇಲ್ಲಿ ಮೇಯ್ನ್ ಸಪೋರ್ಟ್ ಇದೆ 12,430ಇಂದ 12,450ನಲ್ಲಿ ಒಳ್ಳೆ ಸಪೋರ್ಟ್ ಇದೆ. ಅದನ್ನು ಬ್ರೇಕ್ ಡೌನ್ ಮಾಡ್ತು ಅಂತಂದರೆ ಮತ್ತೆ ಮಾರ್ಕೆಟು ತುಂಬ ಕೆಳಗೆ ಬೀಳೋವಂಥ ಚಾನ್ಸಸ್ಸು ಇದೆ ಮೇಯ್ನ್. ಮತ್ತೆ ಇಲ್ಲೊಂದು ಸಪೋರ್ಟ್ ಸಿಗ್ಬೋದು ಇಲ್ಲಿ 11,800ಅಲ್ಲಿ. ಸೊ ಈ ವಾರ ಸ್ವಲ್ಪ ಕಾಷಿಯಸ್ ಆಗಿರ್ಬೇಕು ಎಲ್ಲರೂ. ಮತ್ತು ನಾವು US ಮಾರ್ಕೆಟ್ ನೋಡೋದಾದರೆ S&P 500 ನೋಡಿ, ಇಲ್ಲಿ ಡೈಲಿನಲ್ಲಿ ಏನು ಹೇಳಿದೆ, ರೀಸೆಂಟಾಗಿ ಇಲ್ಲೊಂದು ಕಾಷಿಯಸ್ ಸಿಗ್ನಲ್ ಕೊಟ್ಟಿದೆ. ಈ 2 ಕ್ಯಾಂಡಲ್ ಸೇರ್ಕೊಂಡ್ರೆ ಏನಾಗುತ್ತೆ ಗಮನಿಸಿ. ಅದಾದ್ಮೇಲೆ ಏನಾಗಿದೆ, ಇಂದ ಮೇಲಕ್ಕೆ ಹೋಗಿತ್ತು S&P 500 ಪ್ರೈಸು, ಕೆಳಗಡೆ ಬಿತ್ತು, ಮತ್ತೆ ಮೇಲಕ್ಕೆ ಹೋಯ್ತು. ಈ ಲೆವೆಲ್ನ ಮತ್ತೆ ಬ್ರೇಕ್ಔಟ್ ಆದರೆ ಮಾತ್ರ ಮತ್ತೆ ಇನ್ನೂ ಕಂಟಿನ್ಯೂಷನ್ ಆಗುತ್ತೆ ಬುಲ್ರನ್ನು. ಇಲ್ಲ ಅಂತಂದ್ರೆ ಮತ್ತೆ ಇಲ್ಲೊಂದು ಹೈ ಅಂದರೆ ಲೋವರ್ ಹೈ ಮಾಡ್ಕೊಂಡು ಇನ್ನೊಂದು ಲೋವರ್ ಲೋ ಮಾಡುತ್ತೆ, ಇಲ್ಲಿಂದ ಬೀಳಕ್ಕೆ ಶುರು ಆಗುತ್ತೆ ಅಂತ ನಮಗೆ ಹೇಳ್ತಾ ಇದೆ ಚಾರ್ಟು. US ಮಾರ್ಕೆಟ್ ಕೂಡ ಬೇರಿಶ್ ಟರ್ನ್ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ನ್ಯಾಸ್ಡ್ಯಾಕ್ 100 ಏನಾಗ್ತದೆ, ನ್ಯಾಸ್ಡ್ಯಾಕ್ 100 ಅಲ್ಲಿ ಕೂಡ ನಿಮಗೆ ಸೇಮ್ ಕ್ಯಾಂಡಲ್ ಸ್ಟಿಕ್ ಕಾಣ್ತದೆ. ಈ 2 ಕ್ಯಾಂಡಲ್ ಸೇರ್ಕೊಂಡ್ರೆ ಏನಾಗುತ್ತೆ ಅಂತ ಗಮನಿಸಿ. ನೋಡಿ ಸೇಮ್ ಅದೇ ಥರ ಮೇಲಕ್ಕೆ ಹೋಗಿದೆ, ಕೆಳಗಡೆ ಬಿದ್ದಿದೆ, ಲೋವರ್ ಹೈ ಲೋವರ್ ಲೋ ಮಾಡುವಂಥ ಚಾನ್ಸಸ್ ಇದು ಕೂಡ ಕಾಣಿಸ್ತಾ ಇದೆ. ಏನಾದರೂ ಇದ್ರ ಮೇಲೆ ಈ ರೀಸೆಂಟಾಗಿ ಏನು ಹೈ ಮಾಡಿತ್ತು, ಯಾವ ಲೆವೆಲ್ ಇದು, ರೀಸೆಂಟ್ ಹೈ ಲೆವೆಲ್ ಬಂದು ಇದು ರೀಸೆಂಟ್ ಹೈ ಮಾಡಿರುವಂಥ ಲೆವೆಲ್ನ ಮತ್ತೆ ಬ್ರೇಕ್ಔಟ್ ಆಯಿತು ಅಂತಂದರೆ ಈ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮತ್ತೆ US ಮಾರ್ಕೆಟು ಬುಲ್ಲಿಶ್ ಹೋಗೋ ಚಾನ್ಸ್ ಇದೆ. ಹೋಗದಲ್ಲಿ ಏನಾರ ಕೆಳಗಡೆ ಬಿತ್ತು ಅಂತಂದರೆ ಬೇರಿಶ್ ಆಗೋ ಚಾನ್ಸಸ್ ಇದೆ. ಡೋ ಜೋನ್ಸ್ ಏನು ಹೇಳ್ತಿದೆ ಡೈಲಿನಲ್ಲಿ ನೋಡಿ, ಇಲ್ಲಿ ಮೇಲೆ ಹೋಗ್ತಾ ಇದ್ದಂಥ ಮಾರ್ಕೆಟು ಇಲ್ಲಿ ಒಳ್ಳೆ ರಿಜೆಕ್ಷನ್ ಕಂಡಿದೆ ಮೇಲೆ. ಈ ಕ್ಯಾಂಡಲ್ನ ಏನಂತ ಹೇಳ್ತೀವಿ ಗಮನಿಸಿ. ರಿಜೆಕ್ಷನ್ ಕಂಡು ಮೇಲಕ್ಕೆ ಹೋಗಿ ಮತ್ತೆ ಮೇಲಕ್ಕೆ ಬಂದು ಮೇಲಕ್ಕೆ ಹೋಗಿದೆ, ಕೆಳಗೆ ಬಿದ್ದಿದೆ, ಮತ್ತೆ ಅವತ್ತು ಮೇಲಕ್ಕೆ ಹೋಗಿ ಕೆಳಗಡೆ ಬಿದ್ದು ಮತ್ತೆ ಹೀಗೆ ಹೋಗ್ತದೆ. ಇಲ್ಲಿ ನಿಮಗೆ ಚಿಕ್ಕದಾಗಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ಅವರ್ಲಿಗೆ ಬಂದರೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ನು ಕಾಣಿಸ್ತಾ ಇದೆ. ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿ ಮತ್ತೆ ಮೇಲಕ್ಕೆ ಹೋಗ್ತದೆ, ಈ ಕೆಳಗಡೆ ಬೀಳುತ್ತಾ ಮೇಲಕ್ಕೆ ಹೋಗೋತಾ ನೋಡಬೇಕು. ಸೇಮ್ ಡೋಜನ್ಸಲ್ಲೂ ಅಷ್ಟೇ ಈ ಲೆವೆಲ್ ಏನಿದೆ 46,710 ಏನಿದೆ, ಇದ್ರ ಮೇಲ್ಗಡೆ ಪ್ರೈಸ್ ಆಕ್ಷನ್ ಆಯಿತು ಅಂತಂದರೆ ಮಾರ್ಕೆಟು ಇನ್ನೂ ಕಂಟಿನ್ಯೂ ಆಗುತ್ತೆ ಬುಲ್ಲಿಶು. ಇಲ್ವಾ ಕೆಳಗಡೆ ಬೀಳುತ್ತೆ, ಬೇರಿಶ್ ಕಡೆ ಮಾರ್ಕೆಟು ಟರ್ನ್ ಆಗುವಂಥ ಚಾನ್ಸಸ್ಸು ತುಂಬ ಕಾಣಿಸ್ತದೆ. US ಮಾರ್ಕೆಟ್ ಕೂಡ ಇಷ್ಟು ದಿನ ಸತತವಾಗಿ 6 ತಿಂಗಳು ಮಾರ್ಕೆಟ್ ಮೇಲೆ ಕೂಡಿತ್ತು. ಇಲ್ಲಿ ಗಮನಿಸಿ ಕರೆಕ್ಟಾಗಿ ಯಾವಾಗಿಂದ ಓಡಿತ್ತು ನೋಡಿ. ಇಲ್ಲಿ ಡೋಜನ್ಸು ಟ್ರಂಪ್ ತಾರೀಫಿಂದ ಬಿದ್ದಂಥ ಮಾರ್ಕೆಟು April 7th ಟೈಮಲ್ಲಿ ಅವಾಗಲೇ ಒಳ್ಳೆ ರಿಕವರ್ ಆಗ್ಬಿಡ್ತು, ವಾಪಸ್ಸು ವಿ ಶೇಪ್ ರಿಕವರಿ ಅಂತ ಹೇಳ್ತೀವಿ. ಆ ಥರ ಬಿದ್ದಿದ್ದು ಹಾಗೆ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಬಂತು. April 7th ಇಂದ ಹಿಡಿದು September 23rd ತನಕ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ಮಂತ್ಸ್ ಸತತವಾಗಿ ಮಾರ್ಕೆಟ್ ಮೇಲೆ ಕೂಡಿದೆ. ಈಗ ಹೇಗೆ ಒಂದು ನೀವು ಪ್ರೆಷರ್ ಕುಕ್ಕರ್ನ ಇಟ್ಟರೆ ಸ್ಟವ್ ಮೇಲೆ ಅದರ ಪ್ರೆಷರ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ತರ್ಕೊಳ್ಳುತ್ತೆ. ನೀವು ಆಮೇಲೆ ಅದನ್ನು ಆಫ್ ಮಾಡಬೇಕು, ಪ್ರೆಷರ್ ರಿಲೀಸ್ ಆಗಿಬಿಡಬೇಕು, ಆಮೇಲೆ ಕುಕ್ಕರ್ನ ಓಪನ್ ಮಾಡಬೇಕು. ಹಾಗೆ ಓಪನ್ ಮಾಡಿದ್ರೆ ಏನಾಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಹಾಗಂತ ಓಪನು ಮಾಡಲ್ಲ, ನಾನು ಸ್ಟವ್ನ ಆಫು ಮಾಡಲ್ಲ ಅಂತ ಹಾಗೆ ಬಿಟ್ಟರೆ ಏನಾಗುತ್ತೆ, ಬಿಸಿ ಕಾದು ಅದಾಗದೆ ಆಟೋಮೆಟಿಕಾಗಿ ಬ್ಲಾಸ್ಟ್ ಆಗುತ್ತೆ. ಹಾಗೆ ಇಲ್ಲಿ ಕೂಡ ಪ್ರೆಷರ್ ರಿಲೀಸ್ ಆಗಲೇಬೇಕು. ಓಡ್ತಾ ಇದ್ದಂಥ ಮಾರ್ಕೆಟ್ ಸ್ವಲ್ಪ ಕೂಲ್ ಡೌನ್ ಆಗಲೇಬೇಕು. ಹಿಂಗೆ ಓಡ್ತದೆ, ಕೂಲ್ ಡೌನ್ ಆಗಬೇಕು, ಆಮೇಲೆ ಮತ್ತೆ ಓಡಬೇಕು, ಮತ್ತೆ ಕೂಲ್ ಡೌನ್ ಆಗಬೇಕು, ಮತ್ತೆ ಓಡಬೇಕು. ಈ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬೀಳುತ್ತೆ, ಮತ್ತೆ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬೀಳುತ್ತೆ. ಓವರ್ ಆಲ್ ಮೇಲಕ್ಕೆ ಹೋಗ್ತಾ ಇರೋದು ಮಾರ್ಕೆಟು. ಓವರ್ ಆಲ್ ನೋಡೋಕ್ಕೆ ಹೋದರೆ ಸುಮಾರು ವರ್ಷಗಳದ್ದು ನೋಡೋಕ್ಕೆ ಹೋದರೆ ನೀವು ಲಾಂಗ್ ಟೈಮ್ ಫ್ರೇಮಲ್ಲಿ ಸುಮಾರು ವರ್ಷಗಳದ್ದು ಅಥವಾ ಲಾಂಗ್ ಸಿನಾರಿಯೋ ಹಿಸ್ಟ್ರಿ ಪೂರ್ತಿ ನೋಡೋಕ್ಕೆ ಹೋದರೆ ನೋಡಿ, ಇಲ್ಲಿದ್ದದ್ದು ಮೇಲಕ್ಕೆ ಹೋಗಿದೆ ಪೂರ್ತಿ, ಕೆಳಗೆ ಬೀಳುತ್ತೆ ಮತ್ತು ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬೀಳುತ್ತೆ ಮತ್ತು ಮೇಲಕ್ಕೆ ಹೋಗುತ್ತೆ. ಮಾರ್ಕೆಟ್ ಇರೋದೇ ಹಾಗೆ, ಮಾರ್ಕೆಟ್ನ ಸ್ವಭಾವನೇ ಹಾಗೆ. ಇದನ್ನ ಯಾರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಮೇಲಕ್ಕೆ ಹೋಗ್ತಾನೆ ಇರಬೇಕು ಅಂತಂದ್ರೆ ಆಗಲ್ಲ ಇದು. ಸೊ ಇದಿಷ್ಟು ಈ ವಾರದ ಅನಾಲಿಸಿಸ್ ಆಗಿರುತ್ತೆ. ಮುಂದಿನ ವಾರ ತುಂಬ ಹುಷಾರಾಗಿ ಟ್ರೇಡ್ ಮಾಡಿ ಇಂಟ್ರಾಡೇ ಮಾಡೋರು, ಶಾರ್ಟ್ ಪೊಸಿಷನ್ಸ್ ತೊಗೊಳ್ಳೋರು ಅಷ್ಟೇ ಹುಷಾರಾಗಿ ಶಾರ್ಟ್ ಪೊಸಿಷನ್ಸ್ ತೊಗೊಳ್ಳಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.